Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 30ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಂಖ್ಯೆಯ ಋಣ ಸಂಖ್ಯೆ ಎಂದರೇನು? ಸೊ ಇಲ್ಲಿ ಒಂದು ಸಂಖ್ಯೆಯ ಋಣ ಸಂಖ್ಯೆ ಅಂತ ಅಂದ್ರೆ ಸೊನ್ನೆಗಿಂತ ಕಡಿಮೆ ಇರುವ ಅಥವಾ ಸೊನ್ನೆಯ ಎಡಭಾಗದಲ್ಲಿ ಸಂಖ್ಯಾ ರೇಖೆಯನ್ನ ಗಮನಿಸಿದಿರಲ್ವಾ? ಸೊ ಇಲ್ಲಿ ಸಂಖ್ಯೆ ಅಂದ್ರೆ ಸೊನ್ನೆಯ ಎಡಭಾಗದಲ್ಲಿ ಸಂಖ್ಯಾ ರೇಖೆಯ ಮೇಲಿರುವಂತಹ ಸಂಖ್ಯೆಗಳೆಲ್ಲ ಋಣ ಸಂಖ್ಯೆಗಳಾಗತ್ತೆ. ಓಕೆ, ಸೊ ಉದಾಹರಣೆಗೆ ಈಗ ಸೊನ್ನೆಯು ಧನ ಮತ್ತು ಋಣ ಸಂಖ್ಯೆಗಳ ನಡುವಿನ ಗಡಿಯಾದ್ರೆ, ಸೊ ಇಲ್ಲಿ ಉದಾಹರಣೆಗೆ ಸಂಖ್ಯೆ 5, ಸೊ ಇದರ ಋಣ ಸಂಖ್ಯೆ ಏನಾಯ್ತು ಹೇಳಿ -5 ಆಗುತ್ತೆ ಅಲ್ವಾ? ಸೊ ಅಥವಾ ಇನ್ನೇನ್ ಹೇಳ್ಬೋದು ನಾವು, ಯಾವುದೇ ಒಂದು ಸಂಖ್ಯೆಯ ಸಂಕಲನದ ವಿಲೋಮವನ್ನ ಆ ಸಂಖ್ಯೆಯ ಋಣ ಸಂಖ್ಯೆ ಅಂತ ಹೇಳ್ತೇವೆ. ಓಕೆ, ಸೊ ನೋಡಿ +5, ಸೊ ಇದರ ವಿಲೋಮ, ಸೊ ಇವುಗಳ ಮೊತ್ತ ಏನಾಗಿರುತ್ತೆ, ಯಾವಾಗ್ಲೂ 0 ಆಗ್ತಾ ಇರ್ಬೇಕು, ಸಂಕಲನದ ವಿಲೋಮ. ಸೊ +5, ಇದರ ವಿರುದ್ಧ ಚಿಹ್ನೆ ಇರುವಂತಹ ಸಂಖ್ಯೆ -5. ಓಕೆ, ಸೊ ಇವುಗಳ ಮೊತ್ತ ಏನಾಗುತ್ತೆ, 0 ಆಗತ್ತೆ. ಸೊ ಹಾಗಾಗಿ ಯಾವುದೇ ಸಂಖ್ಯೆಯ ಸಂಕಲನದ ವಿಲೋಮವನ್ನ ಆ ಸಂಖ್ಯೆಯ ಋಣ ಸಂಖ್ಯೆ ಅಂತ ಹೇಳ್ತೇವೆ. ಓಕೆ, ಥ್ಯಾಂಕ್ ಯು.